ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಈ ಥರದ ಒಂದು ಕ್ರೋಶೆ ಶಾಲ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಉಲ್ಲನ್ ಶಾಲು. ಇದು ಶೆಲ್ ಸ್ಟಿಚ್ ಅಂತ ಹೇಳ್ತಾರೆ ಇದಕ್ಕೆ. ಈ ಥರದ ಸ್ಟಿಚ್ಗೆ ಇದು ಫೇಮಸ್ ಸ್ಟಿಚ್ಚು, ಶೆಲ್ ಸ್ಟಿಚ್ಚು. ಈ ಥರ ಬಾರ್ಡರ್ ಕೂಡ ಮಾಡಿದ್ದೀನಿ ನೋಡಿ. ಈ ಥರ ಬಾರ್ಡರ್ ಕೂಡ ಶೆಲ್ ಸ್ಟಿಚ್ಚಲ್ಲೇ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ದೊಡ್ಡದಾದ ಶಾಲ್ ಮಾಡಿದ್ದೀನಿ. ಸೀರೆಲ್ಲ ಉಡುವಾಗ, ಸಾರಿ ಉಡುವಾಗ ಈ ಶಾಲೆಲ್ಲ ಹೊದ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಚಳಿಗೆ ಚೆನ್ನಾಗಿರುತ್ತೆ, ದಪ್ಪಕ್ಕೆ ಬರುತ್ತೆ. ದೊಡ್ಡ ಶಾಲೆ ಮಾಡಿದ್ದೀನಿ ನಾನಿದು. ಸಾರಿಗೆಲ್ಲ ಹಾಕುವಂತಹ ಒಂದು ಶಾಲು. ತುಂಬ ಸುಲಭವಾಗಿ ಮಾಡಬಹುದು. ಸ್ವಲ್ಪ ಅಡ್ವಾನ್ಸ್ಡ್ ಸ್ಟಿಚ್ ಆದರೆ ಏನು ಕಷ್ಟ ಇಲ್ಲ. ನೀವು ಸ್ವಲ್ಪ ನೋಡಿದರೆ ಗೊತ್ತಾಗತ್ತೆ, 2 ಸಾರಿ ನೋಡಿದರೆ ಗೊತ್ತಾಗತ್ತೆ. ತುಂಬ ಚೆನ್ನಾಗಿ ಕಾಣಿಸುವಂತಹ ಫೇಮಸ್ ಸ್ಟಿಚ್ಚು ಇದು. ಶಾಲ್ಗಳಿಗೆ ಮಾಡ್ಬೋದು, ಅಥವಾ ಬೇರೆ ಡ್ರೆಸ್ ಮಾಡೋದಾದರೂ ಮಾಡ್ಬೋದು, ಟೇಬಲ್ ಕ್ಲಾತ್ ಮಾಡ್ಬೋದು, ದೊಡ್ಡದಾಗಿ ಮಾಡ್ಕೋಬಹುದು ಚೆನ್ನಾಗಿ. ನೋಡಿ, ಇದನ್ನು ಶೆಲ್ ಸ್ಟಿಚ್ ಅಂತ ಹೇಳ್ತಾರೆ. ನಾನಿಲ್ಲಿ 2-3 ಕಲರನ್ನು ಉಪಯೋಗಿಸಿಕೊಂಡಿದ್ದೀನಿ. ಅಂದರೆ ಬೇಜು, ಪಿಂಕು 2 ಸಾಲು ಮಾಡಿದ್ದೀನಿ. ಆಮೇಲೆ ಬೇಜು, ಡಾರ್ಕ್ ಕಾಫಿ ಕಲರು 2 ಸಾಲು, ಆ ಥರ ಮಾಡಿದ್ದೀನಿ. ನೀವು ಯಾವ ರೀತಿ ಬೇಕಾದ್ರೂ ಮಾಡ್ಕೋಬೋದು. ಒಂದೇ ಕಲರು, ಸಿಂಗಲ್ ಕಲರ್ ಎಲ್ಲಾದರೂ ಮಾಡ್ಕೋಬೋದು, ಅಥವಾ 2 ಕಲರ್ ಎಲ್ಲಾದರೂ ಮಾಡ್ಕೋಬೋದು. ಈಗ ಹೆಂಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ಬೇಸ್ ಚೈನ್ ಹಾಕ್ಕೋಬೇಕು. ಬೇಸ್ ಚೈನಲ್ಲಿ 10ನ ಮಲ್ಟಿಪಲ್ಸ್ ಹಾಕ್ಕೋಬೇಕು. ಸಂಖ್ಯೆ ನಿಮಗೆ ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡ ಮಾಡ್ಕೋಬೋದು. 10ನ ಮಲ್ಟಿಪಲ್ಸ್ ಚೈನು ಮಾಡ್ಕೋಬೇಕು. ಅಂದರೆ 10, 20, 30, 40 ಈ ಥರ ಅಷ್ಟು, ಆ ಥರ 10ನ ಮಲ್ಟಿಪಲ್ಸ್ ಹಾಕಿಬಿಟ್ಟು +2 ಕೊನೆಯಲ್ಲಿ ಹಾಕ್ಕೋಬೇಕು. 2 ಚೈನ್ ಎಕ್ಸ್ಟ್ರಾ ಹಾಕ್ಕೋಬೇಕು. ಅಂದರೆ 10 + 2 ಅಂದರೆ 12, 20 + 2 ಅಂದರೆ 22. ನಾನಿಲ್ಲಿ 32 ಹಾಕ್ಕೊಂಡಿದ್ದೀನಿ. ಈಗ ಫಸ್ಟ್ ಚೈನ್ ಬಿಟ್ಟು ಸೆಕೆಂಡ್ ಚೈನಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಸಿಂಗಲ್ ಕ್ರೋಶೆ ಹಾಕಿದ ಮೇಲೆ 4 ಚೈನ್ ಬಿಟ್ಟು 5ನೇ ಚೈನಲ್ಲಿ, ಸಿಂಗಲ್ ಕ್ರೋಶೆ ಆದಮೇಲೆ 5ನೇ ಚೈನಲ್ಲಿ ಕೌಂಟ್ ಕರೆಕ್ಟಾಗಿ ಮಾಡ್ಕೊಳ್ಳಿ. 9 ಡಬಲ್ ಕ್ರೋಶೆ ಹಾಕ್ಕೋಬೇಕು. ಒಂದೇ ಚೈನಲ್ಲಿ 9 ಡಬಲ್ ಕ್ರೋಶೆ ಹಾಕ್ಕೋಬೇಕು. ಒಂದರಲ್ಲೇ 9. ಅದು ಆಗುತ್ತೆ. ಸ್ವಲ್ಪ ಲೂಸ್ ಚೈನ್ ಮಾಡಿದರೆ ಸುಲಭ ಆಗುತ್ತೆ, ಇಲ್ಲಾಂದ್ರೂ ಆಗುತ್ತೆ. ಒಂದು ಚೈನಲ್ಲಿ ಅದು ಉಲ್ಲನ್ ಥ್ರೆಡ್ ಅಂದರೆ ಸ್ವಲ್ಪ ಅದು ಫ್ಲೆಕ್ಸಿಬಲ್ ಆಗಿರುತ್ತೆ, ಅಂದರೆ ಇಲಾಸ್ಟಿಸಿಟಿ ಇರುತ್ತೆ, ಅದಕ್ಕೆ ದೊಡ್ಡ ಆಗುತ್ತೆ. ಅದರಿಂದ 9 ಡಬಲ್ ಕ್ರೋಶೆ ಮಾಡೋಕ್ಕಾಗತ್ತೆ. ಆವಾಗಲೇ ಚೆನ್ನಾಗಿ ಆಗೋದು, ಶೆಲ್ ಶೇಪ್ ಬರೋದು ಆವಾಗಲೇ. ಒಂದೇ ಚೈನಲ್ಲಿ 9 ಡಬಲ್ ಕ್ರೋಶೆ ಈ ಥರ ಹಾಕ್ಕೋಬೇಕು ನೀವು. ನೋಡಿ, ಈ ಥರ ಒಂದರಲ್ಲೇ ಹಾಕ್ಕೊಂಡಿದ್ದೀನಿ. ಸಿಂಗಲ್ ಕ್ರೋಶೆ ಆದಮೇಲೆ 5ನೇ ಚೈನ್, ಅದು ಕೌಂಟ್ ಮಾಡಿ ಕರೆಕ್ಟಾಗಿ ಕೌಂಟ್ ಮಾಡ್ಕೋಬೇಕಾಗತ್ತೆ ನೀವು. ನೆಕ್ಸ್ಟ್ 5ನೇ ಚೈನಲ್ಲಿ, ಅಂದರೆ 4 ಚೈನ್ ಬಿಟ್ಟು 5ನೇ ಚೈನಲ್ಲಿ ಸಿಂಗಲ್ ಕ್ರೋಶೆ. ಮತ್ತೆ 9 ಡಬಲ್ ಕ್ರೋಶೆ ಆದಮೇಲೆ 5ನೇ ಚೈನಲ್ಲಿ ಸಿಂಗಲ್ ಕ್ರೋಶೆ. ಸ್ವಲ್ಪ ಔಟ್ ಆಫ್ ಕ್ಯಾಮರಾ ಹೋಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಏನಿಲ್ಲ. 9 ಡಬಲ್ ಕ್ರೋಶೆ ಹಾಕಿ ಮತ್ತೆ 5ನೇ ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಈಗ ಮತ್ತೆ 5ನೇ ಚೈನು, 3, 4 ಬಿಟ್ಟು 5ನೇದಲ್ಲಿ 9 ಡಬಲ್ ಕ್ರೋಶೆ. 5 ಚೈನ್ಗಳಲ್ಲಿ ಮಾಡ್ಕೋಬೇಕು. ಅಂದರೆ ಫಸ್ಟ್ ಸಿಂಗಲ್ ಕ್ರೋಶೆ ಹಾಕಿದ ಮೇಲೆ 5ನೇ ಚೈನಲ್ಲಿ 9 ಡಬಲ್ ಕ್ರೋಶೆ, ಮತ್ತೆ 5ನೇ ಚೈನಲ್ಲಿ ಸಿಂಗಲ್ ಕ್ರೋಶೆ, ಮತ್ತೆ 5ನೇ ಚೈನಲ್ಲಿ 9 ಡಬಲ್ ಕ್ರೋಶೆ ಒಂದೇ ಚೈನಲ್ಲಿ. ಈ ಥರ ದೊಡ್ಡ ಶೆಲ್ ಬರುತ್ತೆ ಇದರಿಂದ. ಈ ಥರ 9 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ ನೋಡಿ. ಆಗುತ್ತೆ ಒಂದೇ ಇದರಿಂದ. ಆಮೇಲೆ ಅದು ನಾರ್ಮಲಿಗೆ ಬರುತ್ತೆ, ಸ್ವಲ್ಪ ದೊಡ್ಡ ಆದ್ರೂ ಒಂದು ಚೈನು, ಬೇಸ್ ಚೈನು. ತುಂಬ ಸುಲಭ ಇದೆ ಇದು ಮಾಡೋದು, ಕಷ್ಟ ಅಲ್ಲ. ಈಗ ನೆಕ್ಸ್ಟ್ 5ನೇ ಚೈನಲ್ಲಿ 1, 2, 3, 4, 5, 5ರಲ್ಲಿ ಸಿಂಗಲ್ ಕ್ರೋಶೆ. ಮತ್ತು ನೆಕ್ಸ್ಟ್ 5ನೇ ಚೈನಲ್ಲಿ ಸಿಂಗಲ್ ಕ್ರೋಶೆ ಆದಮೇಲೆ 5ನೇ ಚೈನಲ್ಲಿ 9 ಡಬಲ್ ಕ್ರೋಶೆ. ಈ ಥರ ನೀವು ಎಷ್ಟು ದೊಡ್ಡ ಚೈನ್ ಮಾಡ್ತೀರೋ ಅಷ್ಟು ದೊಡ್ಡ ಚೈನಲ್ಲಿ ಮಾಡ್ಕೋಬೇಕು ನೋಡಿ. ಈ ಥರ 9 ಡಬಲ್ ಕ್ರೋಶೆಗಳು. ನೆಕ್ಸ್ಟ್ 5 ಚೈನಲ್ಲಿ ಸಿಂಗಲ್ ಕ್ರೋಶೆ ನೋಡಿ. 1, 2, 3, 4, 5 ಎಂಡ್ ಆಯಿತು. ಎಂಡಿಂದಲ್ಲಿ ಸಿಂಗಲ್ ಕ್ರೋಶೆ ಕರೆಕ್ಟಾಗಿ ಬರುತ್ತೆ. 10ನ ಮಲ್ಟಿಪಲ್ಸ್ +2 ಇದ್ದರೆ ಕರೆಕ್ಟಾಗಿ ಬರುತ್ತೆ ಈ ಥರ ನೋಡಿ. ಈಗ ಬೇರೆ ಕಲರ್ ದಾರ ತಗೊಳ್ತಾ ಇದ್ದೀನಿ. ಈ ಥರ ಸ್ಲಿಪ್ ನಾಟ್ ಮಾಡಿಕೊಂಡು ಈ ಲಾಸ್ಟಲ್ಲಿ ಸಿಂಗಲ್ ಕ್ರೋಶೆ ಹಾಕಿರ್ತೀವಲ್ವ, ಅದರ 2 ಲೂಪ್ ಇರುತ್ತಲ್ಲ ಮೇಲೆ, ಆ 2 ಲೂಪಿಗೆ ಸೇರಿಸ್ಕೋಬೇಕು. ಸಿಂಗಲ್ ಕ್ರೋಶೆ ಪೂರ್ತಿ ಮಾಡೋದು ಬೇಡ, ಅರ್ಧ ಮಾಡಿ ಆ 2 ಲೂಪಲ್ಲಿ ದಾರ ತಗೊಂಡು ಸೇರಿಸ್ತೀವಲ್ವ, ಆವಾಗ ಈ ಪಿಂಕನ್ನೇ ಸೇರಿಸ್ಕೋಬೇಕು. ಈಗ ನೀವು ಬೇಜ್ ಕಲರ್ ಕಟ್ ಮಾಡ್ಕೋಬೋದು, ನಾನು ಆಮೇಲೆ ಕಟ್ ಮಾಡ್ತೀನಿ. ಅದನ್ನು ಸ್ವಲ್ಪ ಎಳೆದು ಟೈಟ್ ಮಾಡಿ ಬೇಜ್ ಕಲರ್. ಈಗ 1, 2, 3, 4 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 4 ಚೈನ್ ಹಾಕಿ ವರ್ಕ್ ಟರ್ನ್ ಮಾಡಿ ಫಸ್ಟ್ ಆ ಸಿಂಗಲ್ ಕ್ರೋಶೆ ಇದೆಯಲ್ವ, ಅಂದರೆ ನೀವು
9 ಡಬಲ್ ಕ್ರೋಶೆನ ಲಾಕ್ ಮಾಡಿದ್ದು ಅಲ್ಲಿ ಇನ್ನೊಂದು ಡಬಲ್ ಕ್ರೋಶೆ ಹಾಕೋಬೇಕು ಆ ಸಿಂಗಲ್ ಕ್ರೋಶೆಲಿ. ಆವಾಗ ಏನಾಗುತ್ತೆ ಅಂದರೆ ಅದು ವಿ ಸ್ಟಿಚ್ ಆಗುತ್ತೆ. ಒಂದು ಡಬಲ್ ಕ್ರೋಶೆ 2 ಚೈನಲ್ಲಿ, ಮತ್ತು 2 ಚೈನ್ ಮಿಡ್ಲಿನ ಚೈನು, ಮತ್ತೊಂದು ಡಬಲ್ ಕ್ರೋಶೆ ಆ ಥರ. ಈಗ 6 ಚೈನ್ ಮಾಡ್ಕೊಳ್ತಾ ಇದ್ದೀನಿ. 6 ಚೈನ್ಸ್ ಮಾಡಿಕೊಂಡು ಈ ಶೆಲ್ಲಿನ ನಂತರ ಸಿಂಗಲ್ ಕ್ರೋಶೆ ಇದೆ ನೋಡಿ, ನಾವು ಸೇರಿಸಿರೋದು 5ನೇ ಸ್ಟಿಚ್ಚಲ್ಲಿ ಸೇರಿಸಿರೋ ಸಿಂಗಲ್ ಕ್ರೋಶೆ ಇದೆಯಲ್ವಾ, ಅದರಲ್ಲಿ ವಿ ಸ್ಟಿಚ್ಚು. ಒಂದು ಡಬಲ್ ಕ್ರೋಶೆ, 3 ಚೈನು, 3 ಚೈನು ಮತ್ತು ಇನ್ನೊಂದು ಡಬಲ್ ಕ್ರೋಶೆ ಅದೇ ಸಿಂಗಲ್ ಕ್ರೋಶೆಯಲ್ಲಿ. ಆ 2 ಶೆಲ್ಗಳ ಮಧ್ಯೆ ಇರುವ ಸಿಂಗಲ್ ಕ್ರೋಶೆ, 2 ಆರ್ಚ್ಗಳ ಮಧ್ಯೆ ಇರುವ ಸಿಂಗಲ್ ಕ್ರೋಶೆ, ಮತ್ತು 6 ಚೈನು, 1 2 3 4 5 6 6 ಚೈನ್ ಮಾಡಿಕೊಂಡು ನೆಕ್ಸ್ಟ್ 2 ಶೆಲ್ಗಳ ಮಧ್ಯೆ ಸಿಂಗಲ್ ಕ್ರೋಶೆ ಇದೆಯಲ್ವ, ಆ ಶೆಲ್ ಸೇರಿಸಿರೋದು ಅಲ್ಲಿ ಡಬಲ್ ಕ್ರೋಶೆ, 3 ಚೈನು ಮತ್ತು ಅದೇ ಸಿಂಗಲ್ ಕ್ರೋಶೆಯಲ್ಲಿ ಇನ್ನೊಂದು ಡಬಲ್ ಕ್ರೋಶೆ. ಈ ಥರ ಮಾಡ್ಕೋಬೇಕು. ಇದು ಎಂಡಿಗೆ ಬಂದಿದ್ದೀವಿ. ಈಗ ಮತ್ತೆ 1 2 3 4 5 6 ಚೈನ್ ಹಾಕ್ಕೊಂಡು ಈಗ ನೋಡಿ ಎಂಡಲ್ಲಿ ಅಲ್ಲಿ ಒಂದು ಡಬಲ್ ಕ್ರೋಶೆ ಮತ್ತು 2 ಚೈನು. ಯಾಕೆಂದರೆ ನಾವು ಅಲ್ಲಿ ಸ್ಟಾರ್ಟಿಂಗಲ್ಲೂ ಹಾಗೆ ಹಾಕಿರೋದು ನೋಡಿ, ಒಟ್ಟು 4 ಚೈನ್ ಹಾಕಿರೋದಲ್ವ. ಇಲ್ಲಿನೂ ಎಂಡಲ್ಲಿ 2 ಚೈನ್ ಹಾಕ್ಕೊಂಡು ಒಂದು ಡಬಲ್ ಕ್ರೋಶೆ, ಮಧ್ಯೆಯಲ್ಲೆಲ್ಲ 3 ಚೈನ್ ಹಾಕ್ಕೊಂಡಿದ್ದೀನಿ. ಇಲ್ಲಿ 2 ಚೈನು, ಯಾಕೆಂದರೆ ನೆಕ್ಸ್ಟ್ ರೌಂಡಲ್ಲಿ ಗೊತ್ತಾಗುತ್ತೆ ನಿಮಗೆ ನೋಡಿ. ಈಗ ನಾನು ಬೇಜ್ ಕಲರ್ ಕಟ್ ಮಾಡ್ತೀನಿ, ನೀವು ಫಸ್ಟಿಗೆ ಕಟ್ ಮಾಡ್ಕೋಬೋದು, ನಾನು ಮಾಡ್ತಾ ಹೋದೆ ಡಿಸೈನು. ಈ ಥರ ಬರುತ್ತೆ. ಈಗ ನೆಕ್ಸ್ಟ್ ರೋ ಇದೇ ಪಿಂಕಲ್ಲಿ ಮಾಡ್ತಾಯಿದ್ದೀನಿ. 2 ರೋ ಒಂದೊಂದು ಕಲರಲ್ಲಿ ಮಾಡ್ತಾಯಿದ್ದೀನಿ. ಈಗ 2 ಚೈನ್ ಮಾಡಿಕೊಂಡು ವರ್ಕ್ ಟರ್ನ್ ಮಾಡಿ ಆ ಮಧ್ಯದ ವಿ ಸ್ಟಿಚ್ಚಿನ ಮಧ್ಯೆ ಇದೆಯಲ್ವ, 2 ಚೈನ್ ಮಾಡಿರೋದು ಅಲ್ಲಿ ಡಬಲ್ ಕ್ರೋಶೆ. ಎಷ್ಟು? 4 ಒಟ್ಟು 5 ಒಟ್ಟು. ಆ ಫಸ್ಟಿನ 2 ಚೈನು ಒಂದು ಡಬಲ್ ಕ್ರೋಶೆ ಅಂತ ಲೆಕ್ಕ, ಮತ್ತು 2 ಚೈನ್ ಒಳಗಡೆ 4 ಅಂದರೆ ಒಟ್ಟು 5 ನೋಡಿ, ಒಟ್ಟು 5 ಮಾಡ್ಕೋಬೇಕು. ಅಂದರೆ ಶೆಲ್ಲಿನ ಅರ್ಧ. ಇದು 9 ಡಬಲ್ ಕ್ರೋಶೆ ಮಾಡಿರೋದಲ್ವ ಶೆಲ್ಲುಗಳು, ಇದರ ಕೊನೆಯಲ್ಲಿ ಮಾತ್ರ ಅರ್ಧ, ಅದು ಎಂಡ್ ಅಲ್ವಾ, ಅದರಿಂದ ಅದನ್ನು ಈ ಶೆಲ್ಲಿನ ಮಧ್ಯದಲ್ಲಿ ಸೇರಿಸ್ಕೋಬೇಕು. 5ನೇ ಸ್ಟಿಚ್ಚಲ್ಲಿ 9 ಡಬಲ್ ಕ್ರೋಶೆ ಹಾಕಿರೋದಲ್ವ, 5ನೇ ಸ್ಟಿಚ್ಚಲ್ಲಿ ಸ್ಟಿಚ್ಚಿನ ಚೈನಲ್ಲಿ ಆ 6 ಚೈನ್ ಸಹಿತ ಸೇರಿಸ್ಕೊಂಡು, ಪಿಂಕಿನ 6 ಚೈನ್ ಸಹಿತ ಸೇರಿಸ್ಕೊಂಡು ಲಾಕ್ ಮಾಡ್ಕೋಬೇಕು ನೀವು ಅದನ್ನು. ನೆಕ್ಸ್ಟ್ ವಿ ಸ್ಟಿಚ್ಚಲ್ಲಿ 9 ಡಬಲ್ ಕ್ರೋಶೆ, ಅದೇ ಶೆಲ್ಲು, ಈ ಫಸ್ಟ್ ರೋದಲ್ಲಿ ನಾವು ಶೆಲ್ ಮಾಡಿದ್ದೀವಲ್ವ, ಅದೇ ಥರ ಶೆಲ್ ಮಾಡ್ಕೋಬೇಕು. 9 ಡಬಲ್ ಕ್ರೋಶೆ ಹಾಕ್ಕೊಂಡು ವಿ ಸ್ಟಿಚ್ ಇರಲ್ಲೆಲ್ಲ 9 ಡಬಲ್ ಕ್ರೋಶೆ. ಎಂಡ್ಗಳಲ್ಲಿ ಮಾತ್ರ ಅರ್ಧ ಶೆಲ್ಗಳನ್ನು ಮಾಡೋದು, 5 ಡಬಲ್ ಕ್ರೋಶೆ ಹಾಕಿ. ನೋಡಿ, ನೀವು ನಿಧಾನ ಮಾಡ್ಕೊಂಡು ನೋಡಿ. ಈಗಲೇ ದೊಡ್ಡ ವೀಡಿಯೋ ಆಗಿದೆ ಅಂತ ನಾನು ಸ್ವಲ್ಪ ಸ್ಪೀಡ್ ಹೋಗ್ತಾ ಇದ್ದೀನಿ ನೋಡಿ. ಕೌಂಟಿಂಗ್ ಕರೆಕ್ಟ್ ಇರಲಿ, 9 ಡಬಲ್ ಕ್ರೋಶೆ, ಯಾಕೆಂದರೆ ನೆಕ್ಸ್ಟ್ ರೋಗಾಗ ಕನ್ಫ್ಯೂಸ್ ಆಗುತ್ತೆ ನಿಮಗೆ, ಮತ್ತೆ ಇಲ್ಲಾಂದರೆ ಸ್ಟಿಚ್ ಹಾಳಾಗುತ್ತೆ. ಇದನ್ನು ನೋಡಿ, ಈ ಮೊದಲಿನ ರೋದ ಶೆಲ್ಲಿನ 5ನೇ ಸ್ಟಿಚ್ಚಲ್ಲಿ 9 ಡಬಲ್ ಕ್ರೋಶೆ ಹಾಕಿದ್ದೀವಲ್ವ, 5ನೇದರಲ್ಲಿ ಆ ಪಿಂಕ್ ದಾರ ಸಹಿತ, ಪಿಂಕಿನ ಚೈನ್ ಇದೆಯಲ್ವ 6 ಚೈನ್, ಅದನ್ನು ಕೂಡ ತಗೊಂಡು ಲಾಕ್ ಮಾಡ್ಕೋಬೇಕು. ಮತ್ತು ನೆಕ್ಸ್ಟಿಂದಲ್ಲಿ 9 ಡಬಲ್ ಕ್ರೋಶೆ ನೋಡಿ. ಆ 9 ಡಬಲ್ ಕ್ರೋಶೆ ಇಲ್ಲಾಂದರೆ ಮುಂದಿನ ರೋದಲ್ಲಿ ನೀವು ಅದರಲ್ಲಿ ಲಾಕ್ ಮಾಡ್ಕೊಳ್ಳೋಕ್ಕಾಗಲ್ಲ ಕರೆಕ್ಟಾಗಿ. ಮಿಡ್ಲಲ್ಲಿ ಲಾಕ್ ಮಾಡಬೇಕು, 5ನೇ ಇದರಲ್ಲಿ ನೋಡಿ, ಇಲ್ಲಿ 5ನೇ ಡಬಲ್ ಕ್ರೋಶೆಯಲ್ಲಿ ಮಾಡ್ಕೋಬೇಕು. ಕೌಂಟಿಂಗ್ ಕರೆಕ್ಟ್ ಇರಬೇಕು, 9 ಡಬಲ್ ಕ್ರೋಶೆ ಕರೆಕ್ಟ್ ಇರಬೇಕು, ಅಲ್ಲಿ ಲಾಕ್ ಮಾಡಿ. ಈಗ ಎಂಡಿಗೆ ಬಂತು, ಇಲ್ಲಿ ಅರ್ಧ ಶೆಲ್ ಸ್ಟಿಚ್ ಮಾಡ್ಕೋಬೇಕು, ಅಂದರೆ 5 ಡಬಲ್ ಕ್ರೋಶೆ. ಮಿಡ್ಲಲ್ಲಿ 4 ಡಬಲ್ ಕ್ರೋಶೆ ಮಾಡಿ 3 4, ಇನ್ನೊಂದು 5ನೇದನ್ನು ಎಂಡಲ್ಲಿ ಆ 2 ಚೈನ್ನ ಮೇಲೆ ಹಾಕ್ಕೋಬೇಕು, ಇಲ್ಲಾಂದರೆ ಅದು ಸ್ಟ್ರೈಟ್ ಬರಲ್ಲ. ಅದಕ್ಕೆ ಸ್ಟ್ರೈಟ್ ಬರೋಕ್ಕೆ ಅಲ್ಲಿ ಆ 2ನೇ ಚೈನಲ್ಲಿ ಹಾಕ್ಕೋಬೇಕು. ಇದಕ್ಕೆ ಈ ಥರ ಬರುತ್ತೆ ಆವಾಗ ನೋಡಿ. ಈಗ ನೋಡಿ, ಕಲರ್ ಚೇಂಜ್ ಮಾಡ್ತಾಯಿದ್ದೀನಿ. ಕಲರ್ ಚೇಂಜ್ ಮಾಡುವಾಗ ಆ ಡಬಲ್ ಕ್ರೋಶೆಯ ಲಾಸ್ಟ್ ಲೂಪ್ ಇದೆಯಲ್ವಾ, ನಾವು ದಾರದಗೊಂಡು ಸೇರಿಸ್ತೀವಿ ಎರಡೊಂದು ಮಾಡುವ ಕೊನೆಯ 2 ಅಲ್ಲಿ ಆ ಲಾಸ್ಟ್ 2ಕ್ಕೆ ಈ ಬೇಜ್ ಕಲರ್ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಈಗ ಒಂದು ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡಿ ಫಸ್ಟ್ ಡಬಲ್ ಕ್ರೋಶೆಗೆ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಈಗ 1 2 3 ಚೈನ್ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಅರ್ಧ ಶೆಲ್ ಅಲ್ವ ಅಲ್ಲಿರೋದು, ಆದ್ದರಿಂದ ಅಷ್ಟೇ ಜಾಗ ಇರೋದು. ಮಧ್ಯದಲ್ಲಿರೋ ಸಿಂಗಲ್ ಕ್ರೋಶೆಯಲ್ಲಿ ವಿ ಸ್ಟಿಚ್ಚು
ಡಬಲ್ ಕ್ರೋಶೆ 3 ಚೈನು, ಅದೇ ಇದರಲ್ಲಿ ಸಿಂಗಲ್ ಕ್ರೋಶೆಲಿ ಡಬಲ್ ಕ್ರೋಶೆ. ಇನ್ನೀಗ ಫುಲ್ ಶೆಲ್ ಇದೆ, 6 ಚೈನು, 1 2 3 4 5 6. ಇದನ್ನು ನೆಕ್ಸ್ಟ್ ವಿ ಸ್ಟಿಚ್ ಮಾಡ್ಕೋಬೇಕು. ನೆಕ್ಸ್ಟ್ ಸಿಂಗಲ್ ಕ್ರೋಶೆಯಲ್ಲಿ ಆ ಶೆಲ್ ಸ್ಟಿಚ್ ಆದಮೇಲೆ 2 ಶೆಲ್ ಸ್ಟಿಚ್ಗಳ ಮಧ್ಯದಲ್ಲಿ ಸಿಂಗಲ್ ಕ್ರೋಶೆ ಇದೆಯಲ್ವ ನಾವು ಲಾಕ್ ಮಾಡಿರೋದು, ಈ ಥರ ಎಂಡ್ವರೆಗೆ ಮಾಡಿ ಎಂಡಲ್ಲಿ ಮತ್ತೆ 3 ಚೈನು, ಹಾಫ್ ಶೆಲ್ ಅಲ್ವಾ, ಎಂಡಲ್ಲಿ ನೋಡಿ ಎಂಡಲ್ಲಿ ಎಂಡಿನ ಡಬಲ್ ಕ್ರೋಶೆ ಇದೆಯಲ್ಲ, ಡಬಲ್ ಕ್ರೋಶೆ ಚೈನಲ್ಲಿ ಸಿಂಗಲ್ ಕ್ರೋಶೆ. ಈಗ ಒಂದು ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡಿ ಫಸ್ಟ್ ಆ ಸಿಂಗಲ್ ಕ್ರೋಶೆ ಹಾಕಿ ಸೇರಿಸಿದ್ರಲ್ವ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕಿ, ಮುಂದಿನ ವಿ ಸ್ಟಿಚ್ಚಲ್ಲಿ ಅಲ್ಲಿ 9 ಡಬಲ್ ಕ್ರೋಶೆ ಹಾಕಿ ಶೆಲ್ ಸ್ಟಿಚ್ಚು. 9 ಡಬಲ್ ಕ್ರೋಶೆ ಹಾಕ್ಕೋಬೇಕು ನೀವು. ಫುಲ್ಲು ಶೆಲ್ ಆಗುತ್ತೆ ಅವಾಗ. ಆಗ ಬೇಜ್ನ ಮೇಲೆ ಬೇಜ್ ಬರುತ್ತೆ, ಪಿಂಕಿನ ಮೇಲೆ ಪಿಂಕ್ ಬರುತ್ತೆ ನೋಡಿ. ಮೊದಲಿನ ಬೇಜ್ ರೌಂಡಲ್ಲಿ ಬೇಜ್ ಇರುತ್ತಲ್ವ ಅದು. ಇದನ್ನು ನೆಕ್ಸ್ಟ್ ಆ ಪಿಂಕ್ ಶೆಲ್ ಇದೆಯಲ್ವ ಅದರಲ್ಲಿ 5ನೇ ಡಬಲ್ ಕ್ರೋಶೆಲಿ ಆ 6 ಚೈನ್ ಸಹಿತ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಶೆಲ್ಲು ಅಂದರೆ ವಿ ಸ್ಟಿಚ್ಚಲ್ಲಿ 9 ಡಬಲ್ ಕ್ರೋಶೆ, ಹಾಗೆ ಎಂಡ್ವರೆಗೂ ಮಾಡ್ಕೊಳ್ಳಿ. ಎಂಡಲ್ಲಿ ಮತ್ತೆ ಅಲ್ಲಿ ಅದೇ ರಿಪೀಟ್ ಆಗುತ್ತೆ ಮೊದಲಿನ ಹಾಗೆ. ಎಂಡಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ, ಕಲರ್ ಚೇಂಜ್ ಮಾಡಿ ಪಿಂಕ್ ಹಾಕ್ಕೊಳ್ಳಿ, ಪಿಂಕನ್ನೇ ರಿಪೀಟ್ ಮಾಡ್ಕೊಳ್ಳಿ. ಅಂದರೆ 4 ಚೈನ್ ಹಾಕಿ ವರ್ಕ್ ಟರ್ನ್ ಮಾಡಿ ಆ ಥರ ಕಂಟಿನ್ಯೂ ಮಾಡ್ಕೊಳ್ಳಿ. ಈಗ ನೋಡಿ ಎಂಡ್ ನಾನೊಂದು ಸ್ಯಾಂಪಲ್ ಮಾಡಿದ್ದೀನಿ, ಇದು ಎಂಡ್ ಆಗಿದೆ. ಈಗ ನೋಡಿ ದಾರ ಎಲ್ಲ ಕಟ್ ಮಾಡಿದಲ್ಲಿ ಉಳಿದಿದೆಯಲ್ವಾ, ಇದನ್ನು ಏನು ಮಾಡ್ತೀರಾ, ಇದನ್ನು ನೀವು ಆ ಸ್ಟಿಚ್ನ ಒಳಗಡೆ ಹಾಕ್ಕೋಬೇಕು. ಈಗ ಬೇಜ್ ಕಲರನ್ನು ಬೇಜ್ ಕಲರ್ ಸ್ಟಿಚ್ಗಳ ಒಳಗಡೆನೇ ಹಾಕ್ಕೋಬೇಕು. ಯಾವುದೇ ಸ್ಟಿಚ್ ಒಳಗಡೆ ಹಾಕ್ಕೋಬೋದು ನೀವು. ಈ ಥರ ಎಳ್ಕೊಳ್ಳಿ, ಏನು ಗಂಟುಗಳೆಲ್ಲ ಹಾಕೋದು ಬೇಡ, ಒಂದರೊಳಗೊಂದು ಈ ಡಬಲ್ ಕ್ರೋಶೆ ಮೇಲೆ ಚೈನ್ ಇರುತ್ತಲ್ವ, ಚೈನ್ನ ಮಧ್ಯದಲ್ಲಿ ಈ ಥರ ಸೇರಿಸ್ಕೊಂಡು ಹೋಗಿ, ಗೊತ್ತೇ ಆಗಲ್ಲ ಅದು ನಿಮಗೆ. ಆಮೇಲೆ ಗಟ್ಟಿ ಸೇಫಾಗಿ ಉಳಿಯುತ್ತೆ, ಸ್ಟಿಚ್ ಸೇರಿಸಿರೋದು ಗೊತ್ತಾಗಲ್ಲ. ಬ್ಯಾಕ್ ಸೈಡಲ್ಲಿ ಒಂದು ಸೈಡ್ ಫ್ರಂಟ್ ಸೈಡ್ ಇರುತ್ತೆ, ಒಂದು ಸೈಡ್ ಬ್ಯಾಕ್ ಸೈಡ್ ಇರುತ್ತೆ. ಇದು ಶಾಲು ಬ್ಯಾಕ್ ಸೈಡಲ್ಲಿ ಶೆಲ್ಲಿನ ಬ್ಯಾಕ್ ಸೈಡ್ ಇರುತ್ತಲ್ವ, ನಾವು ವಿ ಸ್ಟಿಚ್ ಹಾಕಿರ್ತೀವಿ, ಆ ಸೈಡಲ್ಲಿ ಸೇರಿಸ್ಕೋತಾ ಹೋಗಿ. ಈ ಥರ ಒಂದು 2-3 ಸಾರಿ ಅಡ್ಡದಿಡ್ಡಿ ಸೇರಿಸ್ಕೊಂಡ್ಬಿಟ್ರೆ ಅದಲ್ಲೇ ಸೇಫಾಗಿ ಉಳಿಯುತ್ತೆ, ಬಿಟ್ಕೊಳ್ಳಲ್ಲ, ಏನೂ ಆಗಲ್ಲ. ಯಾವುದೇ ಗಂಟುಗಳು ಹಾಕಬೇಕಾಗಿಲ್ಲ, ಏನು ಬಿಟ್ಕೊಳ್ಳಲ್ಲ. ನೀವು ಸೂಜಿ ತಗೊಂಡಾದರೂ ಸೇರಿಸ್ಬೋದು, ಈ ಥರ ಕ್ರೋಶೆ ಹುಕ್ಕಿಂದಾದ್ರೂ ಸೇರಿಸ್ಕೋಬೋದು. ಬೇಜ್ ಕಲರನ್ನು ಬೇಜ್ ಕಲರ್ ಸ್ಟಿಚ್ಚಿನ ಒಳಗಡೆ ಸೇರಿಸಿ, ಪಿಂಕ್ ಕಲರ್ನ ಪಿಂಕ್ ಕಲರ್ ಸ್ಟಿಚ್ನ ಒಳಗಡೆ ಸೇರಿಸ್ಕೊಳ್ಳಿ. ಆ ಥರ ಗೊತ್ತೇ ಆಗಲ್ಲ ಅವಾಗ. ಈಗ ಬಾರ್ಡರ್ ಮಾಡೋದು ತೋರಿಸ್ತಾ ಇದ್ದೀನಿ ನಾನು. ಈಗ ಪಿಂಕ್ ಕಲರಲ್ಲಿ ಇಲ್ಲಿ ಮಾಡ್ತಾಯಿದ್ದೀನಿ ನಾನು. ಈ ಥರ ದಾರ ಸ್ಲಿಪ್ ನಾಟ್ ಹಾಕ್ಕೊಂಡು ತಗೊಂಡು ಈಗ ಈ ಶಾಲ್ ಇದೆಯಲ್ವ, ಶಾಲ್ನ ಫ್ರಂಟ್ ಸೈಡನ್ನೇ ತಗೊಳ್ಳಿ. ಶೆಲ್ ಸ್ಟಿಚ್ಚು ಫ್ರಂಟ್ ಬ್ಯಾಕ್ ಇದೆ ನೋಡಿ, ನಾವು ವಿ ಶೇಪ್ ಹಾಕಿರೋದು ಬ್ಯಾಕ್ ಸೈಡು, ಶೆಲ್ ಹಾಕಿರೋದು 9 ಡಬಲ್ ಕ್ರೋಶೆ ಹಾಕಿರೋದು ಫ್ರಂಟ್ ಸೈಡಿಂದಲೇ ತಗೊಳ್ಳಿ. ನೋಡಿ ಒಂದು ಸೈಡಿಗೆ ಆ ಚಿಕ್ಕ ಸೈಡ್ ನಾವು ದಾರ ಎಲ್ಲ ಕಟ್ ಮಾಡಿದ್ದೀವಲ್ವ ಆ ಸೈಡಲ್ಲಿ, ಅಂದರೆ ಉದ್ದ ಸೈಡಲ್ಲ, ಅಲ್ಲಿ ಸೇರಿಸ್ಕೋಬೇಕು. ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಸೇರಿಸ್ಕೋಬೇಕು ನಾವು. ಈ ಥರ ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಂಡ್ಮೇಲೆ ನಾವು ಆ ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ವ, ಅಂದರೆ ಈ ನಾವು ಮಾಡಿರೋದು ಹೀಗೆ, ಈಗ ಬಾರ್ಡ್ರ್ ಅಡ್ಡಕ್ಕೆ ಮಾಡ್ತಾಯಿದ್ದೀವಿ ನಾವು, ಅಲ್ಲಿ ಗ್ಯಾಪ್ ಇರೋಲ್ಲೆಲ್ಲ ಸಿಂಗಲ್ ಕ್ರೋಶೆಗಳು ಹಾಕ್ತಾ ಹೋಗ್ಬೇಕು ನೀವು. ದೊಡ್ಡ ಗ್ಯಾಪ್ ಇರೋಲ್ಲಿ 2 3 ಹಾಕ್ಕೊಳ್ಳಿ, ಸಣ್ಣ ಗ್ಯಾಪ್ ಇದ್ದರೆ 1 ಹಾಕ್ಕೊಳ್ಳಿ. ಆ ಥರ ಮಾಡ್ಕೊಳ್ಳಿ. ಫುಲ್ ಆಗೋಷ್ಟು ಗ್ಯಾಪ್ ಫುಲ್ ಆಗೋಷ್ಟು ಸಿಂಗಲ್ ಕ್ರೋಶೆ ಹಾಕ್ತಾ ಹೋದರೆ ಆಯಿತು. ಜಸ್ಟ್ ಸಿಂಗಲ್ ಕ್ರೋಶೆ ಆ ಸ್ಟಿಚ್ಚಿನ ಒಳಗಡೆ ಹಾಕ್ತಾಯಿದ್ದೀನಿ ನಾನು. ಒಂದು ಇಲ್ಲಿ ಮತ್ತೆ ಗ್ಯಾಪ್ ಇರುತ್ತೆ ಅಲ್ಲಿ 2 3 ಎಷ್ಟು ನಿಮಗೆ ಜಾಗ ತುಂಬುವಷ್ಟು. ಒಂದು 2 3 ಈ ಥರ 3 4 ಹಾಕಿದ್ದೀನಿ ನಾನಿಲ್ಲಿ. ಗ್ಯಾಪ್ ತುಂಬುವಷ್ಟು ಮಾಡ್ಕೊಳ್ಳಿ. ನೆಕ್ಸ್ಟೂ ಇದೇ ಥರ ಪೂರ್ತಿ ಲೈನ್ ಕಂಪ್ಲೀಟ್ ಮಾಡ್ಕೊಳ್ಳಿ ನೀವು, ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಈ ಥರ ಎಂಡ್ವರೆಗೂ ಮಾಡ್ಕೊಂಡು ಬನ್ನಿ. ನೋಡಿ ಎಂಡಿಗೆ ಬಂದಿದ್ದೀನಿ. ಈಗ ಎಂಡಲ್ಲಿನೂ ಅದರ ಲೆವೆಲ್ ಬರೋವರೆಗೂ, ಅಂದರೆ ಆ ಶೆಲ್ ಸ್ಟಿಚ್ನ ಲೆವೆಲ್ ಬರೋವರೆಗೂ ಮೇಲೆವರೆಗೂ ಹಾಕ್ಕೊಳ್ಳಿ. ಅಷ್ಟು ಹಾಕಿದ ಮೇಲೆ ಒಂದು ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡಿ. ಈಗ ಶಾಲ್ನ ಬ್ಯಾಕ್ ಸೈಡಿಗೆ ಬಂದ್ವಿ ನಾವು. ಅಲ್ಲಿ ಫಸ್ಟಿನ ಸಿಂಗಲ್ ಕ್ರೋಶೆಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಆಮೇಲೆ 2
2 ಚೈನ್ ಹಾಕ್ಕೊಂಡು ಇಲ್ಲಿ 2 ಸಿಂಗಲ್ ಕ್ರೋಶೆ ಬಿಟ್ಟು ಮೂರನೇದರಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಸೇರಿಸ್ಕೊಳ್ಳಿ. ಮತ್ತೆ 2 ಚೈನ್ ಬಿಟ್ಟು ಮೂರನೇ ಚೈನಲ್ಲಿ ಸಿಂಗಲ್ ಕ್ರೋಶೆ. ಈ ಥರ ಮಾಡ್ತಾ ಹೋಗಿ ಎರಡೆರಡೇ ಚೈನು, 2 ಚೈನು ಮೂರನೇದರಲ್ಲಿ ಸಿಂಗಲ್ ಕ್ರೋಶೆ ನೋಡಿ. ಅದು ಬಿಟ್ಟು ಮೂರನೇದರಲ್ಲಿ ಕೆಳಗೆ ಚೈನ್ ಸಿಂಗಲ್ ಕ್ರೋಶೆ ಫಸ್ಟ್ ನಾವೀಗ ಹಾಕಿರೋದು 2 ಚೈನ್ ಹಾಕ್ಕೊಳ್ಳಿ, ಬಿಟ್ಕೊಂಡು ಲಾಸ್ಟ್ಗೆ ಎಂಡಿಗೆ ನೋಡಿ, ಅಲ್ಲಿ ಎಂಡಿಗೆ ಬಂತು ಕರೆಕ್ಟಾಗಿ. ಇಲ್ಲಾಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಒಂದು ಸ್ವಲ್ಪ ಆಚೆ ಈಚೆ ಆದರೆ ಏನಾಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಸರಿ ಬಂದಿಲ್ಲ ಅಂದರೆ. ಈಗ ಒಂದು ಚೈನ್ ಹಾಕಿ ವರ್ಕ್ ಟರ್ನ್ ಮಾಡಿದ್ದೀನಿ. ವರ್ಕ್ ಟರ್ನ್ ಮಾಡಿ ಫಸ್ಟ್ ಆ ಲಾಕ್ ಇದೆಯಲ್ವ, ಅದು 2 ಚೈನ್ ಇದೆಯಲ್ವ ನಿಮಗೆ ಫಸ್ಟಿಗೆ ಸಿಗೋ 2 ಚೈನು, ಅಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಅಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ನೆಕ್ಸ್ಟ್ 2 ಚೈನಲ್ಲಿ ಡಬಲ್ ಕ್ರೋಶೆ ಹಾಕಿ ಆರ್ಚ್ ಮಾಡ್ಕೊಳ್ಳಿ. ಶೆಲ್ಲೇ ಆಗುತ್ತೆ ಆವಾಗ ನೋಡಿ. ಎಷ್ಟು ಬರುತ್ತೆ ಅಷ್ಟು. ನಿಮ್ಗೆ 2 ಚೈನಿಗೆ ಒಂದು 5 6 ಈ ಥರ ಬರುತ್ತೆ, ಅಥವಾ 4, ನೀವು 5 ಬರುತ್ತೆ, 5 ಅಂತೂ ಬರುತ್ತೆ. 3 4 5. ನಾನಿಲ್ಲಿ ಪ್ಲೇನ್ ಆರ್ಚ್ ಮಾಡ್ತಾಯಿದ್ದೀನಿ. ನೀವು ಬೇಕು ಅಂದರೆ ಮಧ್ಯದಲ್ಲಿ ಒಂದು ಪೀಕೋ ಮಾಡ್ಕೋಬೋದು. 2 ಡಬಲ್ ಕ್ರೋಶೆಗೆ ಮೂರನೇದಲ್ಲಿ ಪೀಕೋ ಮಾಡಿ ಮತ್ತೆ 2 ಡಬಲ್ ಕ್ರೋಶೆ ಮಾಡ್ಕೋಬೋದು. ಈಗ ನೆಕ್ಸ್ಟ್ 2 ಚೈನ್ ಇದೆಯಲ್ವಾ, ಅಲ್ಲಿ ಸೇರಿಸ್ಕೊಳ್ಳಿ. ಮತ್ತು ಅದರ ನೆಕ್ಸ್ಟು ಡಬಲ್ ಕ್ರೋಶೆ ಇದೆಯಲ್ವ, ಇದು 2 ಚೈನ್ ಇದೆಯಲ್ವ, ಅದರಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ ಡೈರೆಕ್ಟಾಗಿ. ನೆಕ್ಸ್ಟು ಈ ಥರ ಮಾಡ್ತಾ ಹೋಗಿ. 2 ಚೈನಲ್ಲಿ ಲಾಕ್ ಮಾಡಿ, ಮುಂದಿನ 2 ಚೈನಲ್ಲಿ ಆರ್ಚ್ ಮಾಡಿ, ಮತ್ತೊಂದರಲ್ಲಿ ಅವ್ನು ಲಾಕ್ ಮಾಡಿ, ಅದ್ರ ಮುಂದಿನದಲ್ಲಿ ಆರ್ಚ್ ಮಾಡಿ, ಅಷ್ಟೇ. 5 ಮಾಡ್ಕೊಂಡಿದ್ದೀನಿ. ಇಲ್ಲಿ ಬೇಕು ಅಂದರೆ ಪೀಕೋ ಹಾಕ್ಕೋಬೋದು, ನಾನಿಲ್ಲಿ ಹಾಕ್ಕೊಂಡಿಲ್ಲ ಪೀಕೋ. ಈ ಥರ ನೋಡಿ, ಇದರಲ್ಲಿ ನಾನು ಪೀಕೋ ಮಾಡ್ಕೊಂಡಿದ್ದೀನಿ. ನನ್ನ ಇದರಲ್ಲಿ ಡಾರ್ಕ್ ಬ್ರೌನ್ ಕಲರ್ದು ಕಾಫಿ ಕಲರಿಂದಲ್ಲಿ ಮಾಡಿದ್ದೀನಿ, ಬ್ಲ್ಯಾಕ್ ಅಲ್ಲ, ಡಾರ್ಕ್ ಕಾಫಿ ಕಲರ್, ಅದು ಗೊತ್ತಾಗಲ್ಲ ಕ್ಯಾಮ್ರಾದಲ್ಲಿ ನೋಡಿ. ಈ ಥರ ಶೆಲ್ ಆಗಿರೋದು, ಶೆಲ್ ಸ್ಟಿಚ್ ಆಗಿರೋದ್ರಿಂದ ಬಾರ್ಡ್ರು ಅದೇ ಥರ ಮಾಡಿದ್ದೀನಿ ನಾನು. ಪೀಕೋ ಮಾಡ್ಕೊಂಡಿದ್ದೀನಿ ಅಷ್ಟೇ. ನಿಮಗೆ ಪೀಕೋ ಬೇಕು ಅಂದರೆ ಅದು ಮಾಡ್ಬೋದು, ಚೆನ್ನಾಗಿ ಕಾಣಿಸುತ್ತೆ. ಫ್ರಂಟಲ್ಲಿ ಅದೇ ಬರುತ್ತೆ, ಫ್ರಂಟೇ ಬರುತ್ತೆ. ನೀವು ಫ್ರಂಟ್ ಸೈಡಿಂದ ಸ್ಟಾರ್ಟ್ ಮಾಡಿ 2 ಚೈನ್ಸ್ ಬ್ಯಾಕ್ ಸೈಡಿಗೆ ಬರುತ್ತೆ, ಆರ್ಚ್ ಫ್ರಂಟ್ ಸೈಡಿಗೆ ಬರುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಸೀರೆ ಎಲ್ಲ ಒಟ್ಟಾಗಿ ಇದನ್ನು ಈ ಥರ ಹಾಕ್ಕೋಬೋದು, 2 ಕಡೆನೂ ಈ ಥರನೂ ಹಾಕ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೀರೆ ಜೊತೆಯಲ್ಲಿ, ಬೆಚ್ಚಗೇನೂ ಇರುತ್ತೆ. ಈಗೇನು ಚಳಿ ಸಮಯ ಬರುತ್ತಲ್ವ, ಮಾಡ್ಬೋದು, ನೀವು ಮಾಡಿ ನೋಡಿ. ನಿಮಗೂ ಇಷ್ಟ ಆಗುತ್ತೆ. ಶಾಲ್ ಹೆಂಗೆ ಅನ್ನಿಸ್ತು ಅಂತ ನಿಮಗೆ ಹೇಳಿ ಕಮೆಂಟಲ್ಲಿ. ಇಷ್ಟ ಆದರೆ ಲೈಕ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.